ಓನ್ ಆಗಿ ಅವರು ರೋಡಿಗಿಲ್ದಿ ಕೆಲಸ ಮಾಡದೇ ಇರ್ಬೋದು. ಪರ್ಟಿಕ್ಯುಲರ್ಲಿ ನನಗೆ ಗೊತ್ತಿರೋ ಪ್ರಕಾರ ಅವರೊಂದು ಒಬ್ಬ ಡಾಕ್ಟರ್ ಆಗಿರೋದ್ರಿಂದ ಮಾನವೀಯತೆ ದೃಷ್ಟಿ. ಬೇರೆ ಯಾರಾದರೂ ಕ್ಯಾಂಡಿಡೇಟ್ ಆಗಿದ್ರೆ ಡಿ ಕೆ ಸುರೇಶ್ ಡೈರೆಕ್ಟಾಗಿ ಗೆಲ್ತಾರೆ ಅಂತ ಒಪ್ಪಿತ್ತು. ಈಗ ಮಂಜುನಾಥ್ ಅವರು ಆಗಿರೋದ್ರಿಂದ ನೋಡಿ ಮೇಡಮ್, ಈ ಸತಿ ಮಂಜುನಾಥ್ ಅವ್ರು ಯಾಕೆ ವಿನ್ ಆಗಬೇಕು ಅಂತ ಹೇಳೋದಾದ್ರೆ, ಇಷ್ಟು ವರ್ಷ ಅವರು ಎಲೆಕ್ಷನ್ಗೆ ನಿಂತು ಏನು ಕೆಲಸ ಮಾಡಿಲ್ಲ. ಆಸ್ ಎ ಒಂದು ಡಾಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಮೇ ಬಿ ಇಷ್ಟು ವರ್ಷ ಇವ್ರಿಗೂ ಒಂದು ಓಟ್ ಹಾಕಿದ್ವಿ, ಈ ಸರಿ ಅವ್ರನ್ನೂ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವ್ರನ್ನ ಬಿಟ್ಬಿಟ್ಟು ಅವ್ರಿಗೊಂದು ಪ್ರಯತ್ನ ಮಾಡಿದ್ವಿ. ಇಲ್ಲಿ ಪರ್ಸನಲಿ ನೋಡಿದರೆ ಡಿ ಕೆ ಸುರೇಶಿಗೆ ಕಂಪೇರ್ ಮಾಡಿದರೆ ಮಂಜುನಾಥ್ ಅವರು ಒಳ್ಳೆ ಕ್ಯಾಂಡಿಡೇಟು. ಮಂಜುನಾಥ್ ಅವ್ರನ್ನ ಮೋದಿ ಅವರು, ಅಮಿತ್ ಶಾ ಅವರು ಐಡೆಂಟಿಫೈ ಮಾಡಿ ಕ್ಯಾಂಡಿಡೇಟ್ ಮಾಡಿದ್ದಾರೆ ಅಂದರೆ ಅವ್ರು ಇರ್ತಕ್ಕಂಥ ಒಳ್ಳೆ ಗುಣ ಇದೆ, ಅದಕ್ಕೋಸ್ಕರ ಅವ್ರು ಐಡೆಂಟಿಫೈ ಮಾಡಿದ್ದಾರೆ. ಮಂಜುನಾಥ್ ಅವ್ರದ್ದು ಸೈಲೆಂಟ್ ವ್ಯಕ್ತಿತ್ವ, ನಾಲೆಡ್ಜಬಲ್ ಪರ್ಸನ್ನು, ತೂಕವಾದ ವ್ಯಕ್ತಿ. ಸುರೇಶ್ ಸೋಲ್ಸೋಕ್ಕೆ ಸಾಧ್ಯ ಇರೋದು ಮಂಜುನಾಥ್ ಅವ್ರು ಬಿಟ್ಟರೆ ನನ್ನ ಪ್ರಕಾರ ಕುಮಾರಸ್ವಾಮಿ ನಿಂತರೂ ಆಗ್ತಿರ್ಲಿಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಬರ್ಬೋದು ಅಂತ ಅನ್ಸುತ್ತೆ ಈ ಸರಿ? ಸದ್ಯದ ಮಟ್ಟಿಗೆ ಮಂಜುನಾಥ್ ಅವರೇ ಬರ್ಬೋದು ಅನ್ಸುತ್ತೆ ಮೇಡಮ್. ಯಾಕೆ ಅವರು ಬರ್ಬೋದು? ಪರ್ಪಸ್ ಏನಂತ ಹೇಳಿದ್ರೆ, ಅವರ ಬ್ಯಾಕ್ಗ್ರೌಂಡು ಮತ್ತು ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಅದನ್ನೆಲ್ಲ ನೋಡಿದಾಗ ಆದಷ್ಟು ಮಂಜುನಾಥ್ ಅವರೇ ಬರ್ಬೋದು ಅಂತ ಒಂದು ಅನಿಸಿಕೆ ಇದೆ ಮೇಡಮ್. ಯಾಕೆ ಡಿ ಕೆ ಸುರೇಶ್ ಅವ್ರು ಬರಲ್ಲ ಅಂತ ಅನಿಸ್ತಾ ಇದೆ ನಿಮಗೆ? ಯಾಕೆಂದರೆ ಮಂಜುನಾಥ್ ಅವರು ಫಸ್ಟ್ ಟೈಮ್ ನಿಂತಿದ್ದಾರೆ, ಆದರೆ ತುಂಬ ಬಡ ಜನಗಳ ಓಟುಗಳು ಅವ್ರಿಗೆ ಜಾಸ್ತಿ ಬಿದ್ದಿರ್ಬೋದು. ಮತ್ತು ಸುರೇಶ್ ಅವ್ರು ನಿಂತ್ಕೊಂಡಾಗ ಮೊದಲಿಂದ ಅವ್ರ ಜೊತೆ ಜಾಸ್ತಿ ಮಿಂಗಲ್ ಆಗಿದ್ದಾರೆ. ಅವರು ಕೂಡ ಈ ಸತಿ ಏನು ಮಾಡಿರ್ತಾರೆ, ಆದಷ್ಟು ಮಂಜುನಾಥ್ ಅವರು ನಮ್ಮ ಹಳ್ಳಿಗಳಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಹಳ್ಳಿಗಳಂದರೆ ಓನ್ ಆಗಿ ಅವರು ರೋಡಿಗಿಲ್ದಿ ಕೆಲಸ ಮಾಡದೇ ಇರ್ಬೋದು. ಪರ್ಟಿಕ್ಯುಲರ್ಲಿ ನನಗೆ ಗೊತ್ತಿರೋ ಪ್ರಕಾರ ಅವರೊಂದು ಒಬ್ಬ ಡಾಕ್ಟರ್ ಆಗಿರೋದ್ರಿಂದ ಮಾನವೀಯತೆ ದೃಷ್ಟಿಯಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಅದು ಜನಗಳಿಗೆ ಲೈವ್ ಆಗಿ ಗೊತ್ತಿದೆ ಅಂತ ನನ್ನ ಒಂದು ಅನಿಸಿಕೆ. ಸರ್, ಅವರು ಎಲೆಕ್ಷನ್ ಅಲ್ಲಿ ವಿನ್ ಆಗೋದಕ್ಕೆ ಅಥವಾ ಸೋಲೋದಕ್ಕೆ ಅವರಿಬ್ರದ್ದು ಏನು ಪ್ಲಸ್ ಪಾಯಿಂಟ್ ಇರ್ಬೋದು, ಏನು ಮೈನಸ್ ಪಾಯಿಂಟ್ ಇರ್ಬೋದು ಅಂತ ಅನ್ಸುತ್ತೆ? ನೋಡಿ ಮೇಡಮ್, ಈ ಸತಿ ಮಂಜುನಾಥ್ ಅವ್ರು ಯಾಕೆ ವಿನ್ ಆಗಬೇಕು ಅಂತ ಹೇಳೋದಾದ್ರೆ, ಇಷ್ಟು ವರ್ಷ ಅವರು ಎಲೆಕ್ಷನ್ಗೆ ನಿಂತು ಏನು ಕೆಲಸ ಮಾಡಿಲ್ಲ. ಆಸ್ ಎ ಒಂದು ಡಾಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಈ ಸತಿ ಅವ್ರಿಗೊಂದು ಚಾನ್ಸ್ ಕೊಟ್ಟರೆ 100% ಅವರು ವಿನ್ ಆಗ್ತಾರೆ ಅನ್ನೋ ಉದ್ದೇಶದಿಂದ ಓಟ್ ಹಾಕಿ ಅವ್ರನ್ನ ವಿನ್ ಮಾಡಿಸ್ಬೋದು. ಏನಾದ್ರು ಡಿ ಕೆ ಅವ್ರಿಗೆ ವಿನ್ ಬರಲಿಲ್ಲ ಅಂತ ಹೇಳಿದ್ರೆ, ಮೇ ಬಿ ಇಷ್ಟು ವರ್ಷ ಇವ್ರಿಗೂ ಒಂದು ಓಟ್ ಹಾಕಿದ್ವಿ, ಈ ಸರಿ ಅವ್ರನ್ನೂ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವ್ರನ್ನ ಬಿಟ್ಬಿಟ್ಟು ಅವ್ರಿಗೊಂದು ಪ್ರಯತ್ನ ಮಾಡಿದ್ರು ಇರ್ಬೋದು. ಹಂಗಿರೋದ್ರಿಂದ ಅವ್ರು ಏನಾದ್ರು ಸೋಲೋ ಸಾಧ್ಯತೆಗಳು ಜಾಸ್ತಿ ಇರ್ಬೋದು ನನ್ನ ಅಭಿಪ್ರಾಯ. ನಿಮ್ಮ ಪ್ರಕಾರ ಡಾಕ್ಟರ್ ಮಂಜುನಾಥ್ ಅವರೇ ಈ ಸರಿ ಇಲ್ಲಿ ಬರ್ತಾರೆ ಅನ್ನೋದ್ರಿಂದ ಒಂದು 99% ಹೋಪ್ಸ್ ಇದೆ ಮೇಡಮ್. ಯಾರು ಬಂದರೂ ಕೆಲಸ ಮಾಡ್ತಾರೆ. ಬಟ್ ಆರ್ ಆರ್ ನಗರ ಅನ್ನೋದೊಂದು ಏರಿಯಾ ಇದೆಯಲ್ಲ, ಅದೊಂಥರ ಮ್ಯಾನ್ ಓರಿಯೆಂಟೆಡ್ ಅಂತ ಹೇಳ್ಬೋದು. ಯಾಕಂದರೆ ಯಾರು ನಿಂತ್ಕೊತ ಜನ ನೋಡಿ ಓಟ್ ಹಾಕೋದು, ಇಲ್ಲಿ ಪಕ್ಷ ನೋಡಿ ಓಟ್ ಹಾಕಲ್ಲ ಈ ಆರ್ ಆರ್ ನಗರದಲ್ಲಿ. ನಮ್ಮಲ್ಲ ಹಂಗಿರೋದ್ರಿಂದ ಅಟ್ಲೀಸ್ಟ್ ಮಂಜುನಾಥ್ ಅವ್ರನ್ನ ನೋಡ್ಕೊಂಡು ಓಟ್ ಹಾಕ್ಬೋದು ಅಂತ ಒಂದು ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಜೂನ್ 4ಗೆ ರಿಸಲ್ಟ್ ಇದೆ ಅಲ್ವಾ? ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಬರ್ಬೋದು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಎಲೆಕ್ಷನ್ನು ನಡೆದಿರ್ತಕ್ಕಂಥ ಪರಿಸ್ಥಿತಿ ನೋಡಿದರೆ ಬೇರೆ ಯಾರಾದರೂ ಕ್ಯಾಂಡಿಡೇಟ್ ಆಗಿದ್ದರೆ ಡಿ ಕೆ ಸುರೇಶ್ ಡೈರೆಕ್ಟಾಗಿ ಗೆಲ್ತಾರೆ ಅಂತ ಒಪ್ಪಿತ್ತು. ಈಗ ಮಂಜುನಾಥ್ ಅವರು ಆಗಿರೋದ್ರಿಂದ ಯಾವುದೇ ಇದರಲ್ಲಿ ನೋಡಿ, ಪಬ್ಲಿಕ್ ಮೀಟಿಂಗಲ್ಲಿ ನೋಡಿ, ಎಲ್ಲಿನೂ ನಾನು ಮಂಜುನಾಥ್ ಅವರು ಆರ್ಷಾಗಿ ಮಾತಾಡಿರ್ತಕ್ಕಂಥದ್ದಾಗಲಿ, ಆಮೇಲೆ ನಾನೇ ಗೆಲ್ತೀನಿ ಅಂತ ಇದರಲ್ಲಿ ಆಗಲಿ, ಎಲ್ಲಿನೂ ಸಹ ಮನುಷ್ಯ ಆ ಥರ ಮಾತಾಡಲಿಲ್ಲ. ಆ್ಯಕ್ಚುಲಿ ಪರ್ಸನಲಿ ನೋಡಿದರೆ ಡಿ ಕೆ ಸುರೇಶಿಗೆ ಕಂಪೇರ್ ಮಾಡಿದರೆ ಮಂಜುನಾಥ್ ಅವರು ಒಳ್ಳೆ ಕ್ಯಾಂಡಿಡೇಟು. ಜನಗಳ ಅಭಿಪ್ರಾಯನೂ ಸಹ ಮಂಜುನಾಥೇ ಬರಬೇಕನ್ನೋ ಅಭಿಪ್ರಾಯ ಇದೆ. ಒಟ್ಟೇನೆಂದರೆ ಈ ಡಿ ಕೆ ಬ್ರದರ್ಸ್ದು ಅವಾಂತರ ನೋಡಿದರೆ ಪರಿಸ್ಥಿತಿ ಅಷ್ಟು ಸುಲಭವಾಗಿ ಅವ್ರು ಬಿಟ್ಕೊಡ್ತಾರೆ ಅಂತಕ್ಕಂಥ ಒಂದು ಅನುಮಾನವೂ ಇದೆ. ಯಾಕಂತಂದರೆ ಬಂಡವಾಳ ಹಾಕಿದ್ದಾರೆ. ಯಾಕಂದರೆ ಇಷ್ಟು ವರ್ಷ ಬಂಡವಾಳ ಹಾಕಿಬಿಟ್ಟು ಇವಾಗ ಸಡನ್ನಾಗಿ ಇದಾಗಿರೋದ್ರಿಂದ ನಾವು ಮಂಜುನಾಥೇ ಬರಬೇಕು, ಮಂಜುನಾಥ್ ಅಂತ ಒಳ್ಳೆಯ ವ್ಯಕ್ತಿ ಯಾರಿಗೂ. ಯಾಕಂದರೆ ಇದು ಅವ್ರನ್ನ ಮಂಜುನಾಥ್ ಅವ್ರನ್ನ ಮೋದಿಯವರು, ಅಮಿತ್ ಶಾ ಅವರು ಐಡೆಂಟಿಫೈ ಮಾಡಿ ಕ್ಯಾಂಡಿಡೇಟ್ ಮಾಡಿದ್ದಾರೆ ಅಂದರೆ ಅವ್ರು ಇರ್ತಕ್ಕಂಥ ಒಳ್ಳೆ ಗುಣ ಇದೆ, ಅದಕ್ಕೋಸ್ಕರ ಅವ್ರು ಐಡೆಂಟಿಫೈ ಮಾಡಿದ್ದಾರೆ. ನಮ್ಮ ಪ್ರಕಾರ ಮಂಜುನಾಥೇ ಬರಬೇಕು. ಮಂಜುನಾಥ್ ಬರೋದ್ರಿಂದ ಒಂದು ಏರಿಯಾದಲ್ಲಿ ಡಾಮಿನೇಟ್ ಆಗಿರ್ತಕ್ಕಂಥ ಒಂದು ಇದೇನು ಸಾಮ್ರಾಜ್ಯ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದರೆ ಮಂಜುನಾಥ್ ಅವರು ಒಳ್ಳೆ ವ್ಯಕ್ತಿ. ಮುಂದಿನ ದಿನಗಳಲ್ಲಿ ಅವರಿಂದ ಒಳ್ಳೆ ಕೆಲಸಗಳು ಆಗ್ಬೋದು. ಯಾಕಂದರೆ ಮುಂದಿನ ದಿನಗಳಲ್ಲಿ BJP ಗೌರ್ಮೆಂಟ್ ಬಂದರೆ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ. ಯಾಕಂದರೆ BJP ಜನತಾದಳಕ್ಕೆ ನಿಲ್ಬೋದಾಗಿತ್ತು, ಅವ್ರ ಫ್ಯಾಮಿಲಿ ಪಾರ್ಟಿಗೆ ನಿಲ್ಬೋದಾಗಿತ್ತು. ಆದರೆ BJP ಅವ್ರನ್ನ ಐಡೆಂಟಿಫೈ ಮಾಡಿ ಇಲ್ಲ ನಮ್ಮ ಪಾರ್ಟಿಯಿಂದ ನಿಲ್ಲಿ ಅಂತಕ್ಕಂಥ ಒಂದು ಓಪಲ್ಲಿ ಅವ್ರನ್ನ ನಿಲ್ಲಿಸಿದ್ದಾರೆ. ನಮ್ಮ ಪ್ರಕಾರ ಬರಬೇಕು. ಭಾಳ ಟಫ್ ಇದೆ. ಅಟ್ಲೀಸ್ಟ್ ಒಂದು ಲಾಸ್ಟೇ ಆದ್ರೂ 1000 ಓಟಿಂದ ಆದ್ರೂ ಮಂಜುನಾಥ್ ಗೆಲ್ಲಬೇಕು ಅನ್ನೋ ಅಭಿಪ್ರಾಯ ಇದೆ. ಗೆದ್ದರೆ ಒಳ್ಳೆಯದು. ಸರ್, ಇನ್ನೊಂದು ಏನಂದ್ರೆ, ಈ ಎಲೆಕ್ಷನ್ ಅಲ್ಲಿ ಅವರು ಮಂಜುನಾಥ್ ಇರ್ಬೋದು, ಡಿ ಕೆ ಸುರೇಶ್ ಅವ್ರು ಇರ್ಬೋದು, ವಿನ್ ಆಗೋದಕ್ಕೆ ಏನು ಪ್ಲಸ್ ಪಾಯಿಂಟ್, ಏನು ಮೈನಸ್ ಪಾಯಿಂಟ್ ಅಂತ ಅನ್ಸುತ್ತೆ ಸರ್? ಮಂಜುನಾಥ್ ಅವ್ರದ್ದು ಸೈಲೆಂಟ್ ವ್ಯಕ್ತಿತ್ವ, ನಾಲೆಡ್ಜಬಲ್ ಪರ್ಸನ್ನು, ತೂಕವಾದ ವ್ಯಕ್ತಿ. ಆ ಮನುಷ್ಯನ ಯಾವತ್ತೂ ಅಷ್ಟೇ, ಎಲ್ಲಿ ಪಬ್ಲಿಕ್ ಮೀಟಿಂಗಲ್ಲಾಗಲಿ, ಎಲ್ಲೇ ಯಾವುದೇ ಸ್ಟೇಜಲ್ಲಾಗಲಿ, ಎಲ್ಲಿನೂ ಆಗಲಿ, ಆ ಮನುಷ್ಯನ ಅವ್ರು ರ್ಯಾಶಾಗಿ ಮಾತಾಡಿದ್ದಾಗಲಿ, ಇನ್ನೊಂದು ಅವ್ರ ಸಬ್ಜೆಕ್ಟ್ ಎಷ್ಟು ಬೇಕೋ ಅಷ್ಟೇ ಸೀಮಿತವಾಗಿ ಅವ್ರು ಮಾತಾಡ್ತಿದ್ರು ಹೊರತು ಅವ್ರಿಗೆ ಎಕ್ಸ್ಟ್ರಾ ಅವ್ರು ಮಾತಾಡ್ತಿರಲಿಲ್ಲ. ಎಂತೆಂಥ ಕಾಂಟ್ರವರ್ಸಿ ಇಶ್ಯೂಸ್ ಇದ್ದು ಸಹ
ಅವ್ರು ಯಾವುದೇ ಕಾರಣಕ್ಕೆ ಬೇರೆ ಸ್ಟೇಟ್ಮೆಂಟ್ ಕೊಟ್ಟವರಲ್ಲ. ಅವ್ರು ಏನಿದ್ರು ಅವ್ರ ಲಿಮಿಟಲ್ಲೇ ಅದು ಎಷ್ಟು ಪೊಲಿಟಿಕ್ಸ್ ಇದ್ರು ನಾವು ಫ್ಯಾಮಿಲಿ ಪಾಲಿಟಿಕ್ಸ್ ಇದಾದ್ರೂ ಅವ್ರ ಪಾಲಿಟಿಕ್ಸ್ ಬಂದರೆ ಅಳಿ ಆದ್ರೂ ಅವ್ರೆಂದೂ ಸಹ ನಡವಳಿಕೆ ಅಂತಕ್ಕಂಥದ್ದು ಅವ್ರ ಫ್ಯಾಮಿಲಿ ಥರ ಯಾವತ್ತೂ ನಡ್ಕೊಂಡಿಲ್ಲ. ಈಗ ಗೊತ್ತು ನೋಡಿ, ಈಗ ಕುಮಾರಸ್ವಾಮಿ ಅವ್ರ ಗೊತ್ತೇ ನೋಡಿ, ಡಿ ಕೆ ಶಿವಕುಮಾರ್ ಗೊತ್ತು ನೋಡಿ, ಆ ಗೊತ್ತಿಗೂ ಮಂಜುನಾಥ್ ಅವ್ರಿಗೂ ವ್ಯತ್ಯಾಸ ತುಂಬ ಇದೆ. ಮಂಜುನಾಥ್ ಹೋಗಿದ್ದಕ್ಕಂಥ ಫೀಲ್ಡ್ ಬೇರೆ, ಅವ್ರ ಪಾಲಿಟಿಕ್ ಹೊಸಬರು, ಅವ್ರಿಗೆ ಅವಶ್ಯಕತೆ ಇರಲಿಲ್ಲ. ಫ್ಯಾಮಿಲಿ ಯಾರೂ ಸಹ ಹೆಂಡತಿ ಆಗಲಿ ಮಕ್ಕಳಾಗಲಿ ಯಾರಿಗೂ ಅವ್ರಿಗೆ ಇಷ್ಟ ಇರಲಿಲ್ಲ. ಆದ್ರೂ ಅವರು ಏನೋ ದೊಡ್ಡವರು, ಮೋದಿಯವರು ಆಮೇಲೆ ಅಮಿತ್ ಶಾ ಅವರು ಏನೋ ಐಡೆಂಟಿಫೈ ಮಾಡಿ ಸರ್ ತರಬೇಕು, ಡಿ ಕೆ ಸುರೇಶ್ನ ಸೋಲ್ಸೋದು ಕ್ಯಾಂಡಿಡೇಟು. ನನಗೆ ಅನಿಸೋ ಮಟ್ಟಿಗೆ ಕರ್ನಾಟಕದಲ್ಲಿ ಆ ಮಂಜುನಾಥ್ ಬಿಟ್ಟರೆ ಬೇರೆ ಕ್ಯಾಂಡಿಡೇಟ್ ನನಗೇನೋ ಕಾಣಿಸ್ತಾ ಇಲ್ಲ. ಯಾಕಂತಂದರೆ ಆ ಥರ ವ್ಯಕ್ತಿತ್ವ ಇರೋದಕ್ಕೋಸ್ಕರನೇ ಅವರು ಬಂದಿರೋದು. ಅವರು ಸೋಲ್ಸೋಕ್ಕೆ ಸಾಧ್ಯ ಇರೋದು ಸುರೇಶ್ನ ಸೋಲ್ಸೋಕ್ಕೆ ಸಾಧ್ಯ ಇರೋದು ಮಂಜುನಾಥ್ ಅವ್ರು ಬಿಟ್ಟರೆ ನನ್ನ ಪ್ರಕಾರ ಕುಮಾರಸ್ವಾಮಿ ನಿಂತರೂ ಆಗ್ತಿರ್ಲಿಲ್ಲ. ಅದು ನಾನು ಹೇಳ್ಬೋದು. ಇದು ಇವಾಗ ಡಾಕ್ಟರ್ ಮಂಜುನಾಥ್ ಇಲ್ಲಿ ವಿನ್ ಆಗ್ತಾರೆ ಅನ್ನೋದು ಒಂದು ಎಲ್ಲರಿಗೂ ಇದೆ. ಸೊ ಇದು ಏನೋ ಡಿ ಕೆ ಸುರೇಶ್ ಅವರು ಈ ಸರಿ ಸೋಲ್ತಾರೆ ಅನ್ನೋದಕ್ಕೆ ಮೈನಸ್ ಪಾಯಿಂಟ್ ಯಾವ್ದಾಯ್ತು ಅಂತ ಅನ್ಸುತ್ತೆ? ಮೈನಸ್ ಏನಿಲ್ಲಮ್ಮ, ಅವ್ರದ್ದು ಮೈನ್ ಅಂದ್ರೆ ಡಾಮಿನೇಟ್ ಮಾಡಿರ್ತಕ್ಕಂಥದ್ದು, ಆಮೇಲೆ ದೌರ್ಜನ್ಯ ನಡೆಸ್ತಕ್ಕಂಥದ್ದು, ದಬ್ಬಾಳಿಕೆ ನಡೆಸ್ತಕ್ಕಂಥದ್ದು, ಅವರಿಗೆ ಆ ಏರಿಯಾದಲ್ಲಿ ಅಪೋಸಿಷನ್ ಇಲ್ಲದೆ ಇರ್ತಕ್ಕಂಥದ್ದು, ನಾವು ಹೇಳಿದ್ದೇ ನಡಿಬೇಕು ಅಂತಕ್ಕಂಥದ್ದು. ಯಾಕೆ ಅವರು ಮೊದಲಿಂದನೂ ಅಷ್ಟೇ ಬೇಸ್ ಮಾಡ್ಕೊಂಡಿದ್ದಾರೆ. ಡಿ ಕೆ ಸುರೇಶ್ ಆಗಲಿ ಈಗ ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆದರೆ ಅಟ್ಲೀಸ್ಟ್ 1, 2, 3 ಕ್ಯಾಂಡಿಡೇಟ್ಸ್ನ ನಾವು ನೋಡ್ತೀವಿ. ಅಟ್ಲೀಸ್ಟ್ ಅವನಿಲ್ಲ ಅಂದರೆ ಇವನಿಲ್ಲ ಅಂದರೆ ಅವನು ಸೋಲ್ಸೋದು ಗೆಲ್ಸೋದು ನೋಡ್ತೀವಿ. ಯಾಕಂದ್ರೆ ಇವ್ರು ಏನು ನಡೆದಿದೆ, ಏರಿಯಾ ಡಾಮಿನೇಟ್ ಮಾಡ್ಕೊಂಡ್ಬಿಡ್ತಾರೆ. ಇದು ಸಾಮ್ರಾಜ್ಯ ಈ ಥರ ಡೆವಲಪ್ಮೆಂಟ್ ಪ್ರಜಾಪ್ರಭುತ್ವ ಇದು ವಾತಾವರಣದಲ್ಲಿ ಸರಿಯಲ್ಲ. ಯಾಕಂತಂದರೆ ಒಬ್ಬ ವ್ಯಕ್ತಿನ ಎಷ್ಟು ವರ್ಷ ನಡ್ಸೋಕ್ಕೆ ಸಾಧ್ಯ, ಎಷ್ಟು ವರ್ಷ ಗೆಲ್ಸೋಕ್ಕೆ ಸಾಧ್ಯ? ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾಯಿದ್ರೆ, ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾಯಿದ್ರೆ ಪ್ರಾಬ್ಲಮ್ ಇಲ್ಲ. ಅವ್ರು ಮಾತನ್ನೇ ನೋಡ್ಕೊಳ್ಳಿ, ಅವ್ರ ನಡವಳಿಕೆ ನೋಡ್ಕೊಳ್ಳಿ, ಅವ್ರು ಯಾವ ರೀತಿಯಲ್ಲಿ ಪಬ್ಲಿಕ್ ಆಗಲಿ ಇನ್ನೊಬ್ರಿಗಾಗಲಿ ಯಾರಿಗೇನಾಗಲಿ ಮಾತಾಡ್ತಕ್ಕಂಥ ನಡವಳಿಕೆ ನೋಡಿ ಯಾವ ರೀತಿ ಇರುತ್ತೆ ಅಂತ. ಅದು ವ್ಯತ್ಯಾಸ ಅಂತಕ್ಕಂಥ ಇದೇನೆ. ಮಂಜುನಾಥ್ ಅವರಿಗೆ ಡಿ ಕೆ ಸುರೇಶ್ಗೆ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ. ಅವರು ಸೌಮ್ಯದ ಮನುಷ್ಯ, ಒಳ್ಳೆ ಮನುಷ್ಯ. ಇವ್ರ ಗತ್ತಿನ ಸ್ವಭಾವ, ಈ ದುರಹಂಕಾರಿಗಳು. ಯಾಕಂತಂದರೆ ಇವ್ರಿಗಿರೋ ದುರಹಂಕಾರ ಯಾರಿಗೂ ಇಲ್ಲ. ಇವ್ರು ಮಟ್ಟಾಗಬೇಕಂತಂದರೆ ಈ ಸಾರಿ ಸೋತ್ರನೇ ಸರಿ, ಸೋಲಿಲ್ಲ ಅಂತಂದರೆ ಕನಕಪುರಕ್ಕಾಗಲಿ ಇನ್ನೊಬ್ರಿಗಾಗಲಿ ಕರ್ನಾಟಕ ರಾಜಕೀಯಕ್ಕಾಗಲಿ ಕಷ್ಟ ಇದೆ. ಯಾಕಂತಂದರೆ ಒಂದು ವ್ಯಕ್ತಿ ಯಾವತ್ತು ಟೂ ಮಚ್ ಡಾಮಿನೇಟ್ ಆಗ್ತಕ್ಕಂಥ ಯಾವತ್ತು ಈ ಪ್ರಜಾಪ್ರಭುತ್ವದಲ್ಲಿ ಇಟ್ಕೋಬಾರ್ದು, ಒಳ್ಳೇದಲ್ಲ ಅಂತ ಹೇಳ್ಬೋದು ಅಷ್ಟೇ. ಬೀಟ್ ಪ್ಲಸ್ ಕರ್ನಾಟಕ.